ಬಚ್ಚಲ ಮನೆ ಆಗೋಗಿದೆ. ಇನ್ನ ಕಾಂಗ್ರೆಸ್ಸಿನ ಪುಡಾರಿಗಳ ಬಾಯಿ ಸರಿಯಕ್ಕೆ ಸಾಧ್ಯನಾ? ಸಿದ್ದರಾಮಯ್ಯನವರಿಗೆ ಆ ಸಂಸ್ಕಾರ ಇಲ್ವಲ್ರಿ. ಅವರೇ ಕೇಂದ್ರ ಸಚಿವೇನ ಎಂತೋಳ ಅವಳು ಅಂತ ಹೇಳ್ತಾರೆ. ಫಸ್ಟ್ ಸಿದ್ದರಾಮಯ್ಯನವರು ಅವರ ಬಾಯಿಯನ್ನು ಶುದ್ಧ ಮಾಡ್ಕೊಳ್ಬೇಕು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿ ಕೇಳಿ ಕಾನೂನು ಪದವೀಧರ. ನಿಮ್ಮ ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ ಹೊಡೆದಾಟ ಮಾಡಿ ಇನ್ನೊಂದ್ ಸ್ವಲ್ಪ ದಿನ ಚೇರ್ ಉಳಿಸ್ಕೊಳ್ಬಹುದು. ಆದ್ರೆ ನೀವು ಚೇರ್ ಬಿಟ್ಟಾದ ನಂತರ ಜನ ನಿಮ್ಮನ್ನ ನೆನಪು ಮಾಡ್ಕೊಳ್ಳಲ್ಲ ಸರ್. ನೋಡಿ, ನಮ್ಮ ಮೈಸೂರಿನಲ್ಲೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಮ್ಮುಖದಲ್ಲೇ ಅವರ ಮೊದಲನೇ ಟರ್ಮಲ್ಲಿ ಒಬ್ಬ ಎಫಿಷಿಯಂಟ್ IAS ಆಫೀಸರ್ ಆಗಿದ್ದಂಥ ಶಿಖಾ ಅವರನ್ನು ಸಿದ್ದರಾಮಯ್ಯನವರ ಶಿಷ್ಯ ಮರಿಗೌಡ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದು, ಆತನ ಅರೆಸ್ಟ್ ಆಗದಂಗೆ ನೋಡ್ಕೊಂಡಿದ್ದು ನಮ್ಮ ಕಣ್ಣೆದುರುಗಡೆ ಇದೆ. ಅಲ್ಲಿ ರೀಜನಲ್ ಕಮಿಷನರ್ ಆಗಿದ್ದಂಥ IAS ಅಧಿಕಾರಿ ರಶ್ಮಿ ಮಹೇಶ್ ಅವ್ರ ಮೇಲೆ ಆಕ್ರಮಣ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಈಗ ಶಿಡ್ಲಘಟ್ಟದಲ್ಲಿ ಪೌರ ಆಯುಕ್ತೆ ಬಗ್ಗೆ ಆಕೆಯ ಮೇಲೆ ಕಾಂಗ್ರೆಸ್ಸಿನ ಒಬ್ಬ ಪುಡಾರಿ ಈ ಥರ ಅವಾಚ್ಯ ಶಬ್ದಗಳಿಂದ ಒಂದು ಪೋಸ್ಟನ್ನು ತೆಗೆಸಿರೋದಕ್ಕೋಸ್ಕರವಾಗಿ ನಿಲ್ಲಿಸಿರೋವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿ ಕೇಳಿ ಕಾನೂನು ಪದವೀಧರ. 1981ರ ಕರ್ನಾಟಕ ಓಪನ್ ಪ್ಲೇಸ್ ಪ್ರಿವೆನ್ಷನ್ ಆಫ್ ಡಿಸ್ಫಿಗರ್ಮೆಂಟ್ ಆ್ಯಕ್ಟ್ ಅಂತ ಇದೆಯಲ್ಲ, ನಾವು ಸಾರ್ವಜನಿಕ ಕ್ಷೇತ್ರಗಳನ್ನು ಅಲ್ಲಿ ಸ್ಥಳಗಳನ್ನು ವಿರೂಪಗೊಳಿಸುವುದರ ವಿರುದ್ಧವಾಗಿ ತಂದಿರುವಂಥ ಕಾಯ್ದೆ. ಅದರ ಪ್ರಕಾರವಾಗಿ ನೀವು ಕಾರ್ಪೊರೇಷನ್ ಇರ್ಬೋದು ಅಥವಾ ಅಲ್ಲಿರುವಂಥ ಟೌನ್ ಪಂಚಾಯತ್ ಇರ್ಬೋದು, ಎಲ್ಲೋ ಸ್ಥಳೀಯ ಸಂಸ್ಥೆಗಳ ಪರ್ಮಿಷನ್ ಇಲ್ದಲೆ ಫ್ಲೆಕ್ಸ್ ಹಾಕೋಕ್ಕಾಗಲ್ಲ. ಆದರೂ ಕೂಡ ಫ್ಲೆಕ್ಸ್ಗಳ ಹಾವಳಿ ಕಾಣಿಸ್ತಾ ಇದೆ. ಅದನ್ನು ತೆಗೆಸಿದ ಕೂಡಲೇ ಅಲ್ಲಿ ಆಕ್ಸಿಡೆಂಟ್ ಆಯಿತು ಅನ್ನೋ ಕಾರಣಕ್ಕೆ ಪೌರ ಆಯುಕ್ತೆ ಅದನ್ನು ತೆಗೆಸಿದ ಕೂಡಲೇ ಆಕೆನೇ ನಿಮ್ಮ ಪಕ್ಷದ ಒಬ್ಬ ಕಾರ್ಡ್ ಹೋಲ್ಡ್ರು ಅದನ್ನು ನಿಂದಿಸ್ತಾನೆ ಅಂತಂದರೆ ನೀವು ಏನು ಮಾಡ್ತಾಯಿದ್ದೀರಿ ಸರ್? ಯಾರಿಗೆ ನೀವು ಚಿತಾವಣೆ ಕೊಡ್ತಾಯಿದ್ದೀರಿ? ಯಾರನ್ನು ಸಾಕಿ ಸಲುತ್ತಾ ಇದ್ದೀರಿ? ನಿಮ್ಮ ಕಾಲದಲ್ಲಿ ಯಾರಿಗೆ ಇವತ್ತು ಉತ್ತೇಜನ ಸಿಗ್ತಾ ಇದೆ? ಒಂದು ಕಡೆ ಕೋಮು ದಳ್ಳೂರಿಯನ್ನು ಸೃಷ್ಟಿ ಮಾಡುವಂಥವ್ರನ್ನ ನೀವು ಪ್ರೋತ್ಸಾಹ ಕೊಡ್ತಾಯಿದ್ದೀರಿ, ಇನ್ನೊಂದು ಕಡೆ ಅಧಿಕಾರಿಗಳಿಗೂ ಕೂಡ ಗೌರವ ಇಲ್ಲದ ರೀತಿಯಲ್ಲಿ ವಾತಾವರಣನ ಸೃಷ್ಟಿ ಮಾಡ್ತಾಯಿದ್ದೀರಿ. ನಿಮ್ಮದಂತೂ ಇನ್ನು ಇದು ನಿಮ್ಮ ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ ಹೊಡೆದಾಟ ಮಾಡಿ ಇನ್ನೊಂದು ಸ್ವಲ್ಪ ದಿನ ಚೇರ್ ಉಳಿಸ್ಕೊಳ್ಬೋದು. ಆದರೆ ನೀವು ಚೇರ್ ಬಿಟ್ಟಾದ ನಂತರ ಜನ ನಿಮ್ಮನ್ನು ನೆನಪು ಮಾಡ್ಕೊಳ್ಳಲ್ಲ ಸರ್. ನೀವು ಜನರ ನೆನಪಿನ ಅಂಗಳದಿಂದ, ಅವರ ಸ್ಮೃತಿ ಪಟಲದಿಂದ ಆದಷ್ಟು ಬೇಗ ನೀವು ಕಾಣೆಯಾಗಿ ಹೋಗ್ಬಿಡ್ತೀರಿ. ನೀವು ದೇವರಾಜ ಅರಸು ಆಗೋಕ್ಕೆ ಸಾಧ್ಯ ಇಲ್ಲ. ದೇವರಾಜ ಅರಸರು ತೀರ್ಕೊಂಡು 4 ದಶಕ ಆದರೂ ಇವತ್ತು ಜನ ನೆನಪು ಮಾಡ್ಕೊಳ್ತಾರೆ. ಯಾಕೆಂದರೆ ಅವರ ಕಾಂಟ್ರಿಬ್ಯೂಷನ್ ಹೆಂಗಿತ್ತು. ಆದರೆ ಜನ ನಿಮ್ಮ ದುರಾಡಳಿತವನ್ನು ನೋಡಿ ಆದಷ್ಟು ಬೇಗ ನಿಮ್ಮನ್ನು ಮರೆತು ಬಿಡ್ತಾರೆ ಸರ್. ದಯವಿಟ್ಟು ಆ್ಯಕ್ಷನ್ ತೊಗೊಳ್ಳಿ. ನೀವು ಹೇಳಿ ಕೇಳಿ ಒಬ್ಬ ವಕೀಲರು ಕೂಡ ಹೌದು, ಕರ್ನಾಟಕ ಓಪನ್ ಸ್ಪೇಸ್ ಪ್ರಿವೆನ್ಷನ್ ಆಫ್ ಡಿಸ್ಫಿಗರ್ಮೆಂಟ್ ಆ್ಯಕ್ಟ್ ಏನಿದೆಯಲ್ಲ ಅದನ್ನು ಲಾಗು ಮಾಡಿ, ಯಾವನು ಪೋಸ್ಟ್ ಹಾಕಿದ್ದಾನೋ ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ. ನಮ್ಮ ಮೈಸೂರಿನಲ್ಲೂ ಕೂಡ ಎಲ್ಲ ಕಡೆನೂ ಕೂಡ ಅದು ಪ್ರತಾಪ್ ಸಿಂಹನ ಫೋಟೋನೇ ಹಾಕಿರಲಿ, ನೀವು ದಯವಿಟ್ಟು ಕ್ರಮ ಕೈಗೊಳ್ಳಿ. ಹಿಂದೆ ಈ ಕಳೆದ 4-5 ವರ್ಷಗಳಲ್ಲಿ ಮೈಸೂರಿನಲ್ಲಿ ಅದ್ರ ಹಿಂದೆ ಫ್ಲೆಕ್ಸ್ಗಳ ಹಾವಳಿ ಇರಲಿಲ್ಲ. ಕಾರ್ಪೊರೇಷನ್ನು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ಳೋರು. ಈಗ ಹಾದ ಬೀದಿನಲ್ಲಿ ಫ್ಲೆಕ್ಸ್ ಆಗಿದೆ. ಯಾರಿಗೂ ಹಾಕಕ್ಕೆ ಬಿಡಬೇಡಿ. ಅದು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾರಿಗೂ ಹಾಕಕ್ಕೆ ಬಿಡಬೇಡಿ. ಈ ಒಂದು ಊರಿನ ಅಂದವನ್ನು ಹಾಳು ಮಾಡುವಂತಹ ಇಂತಹ ಒಂದು ಬೆಳವಣಿಗೆಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ. ಅದಕ್ಕಿಂತ ಮೊದಲು ಕರ್ನಾಟಕದಲ್ಲಿರುವಂತಹ ಅಧಿಕಾರಿ ವರ್ಗಕ್ಕೆ ಒಂದು ವಿಶ್ವಾಸ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಪಕ್ಷದ ಪುಡಾರಿ ಇದನ್ನಲ್ಲ, ಅವನು ಒದ್ದು ಒಳಗಾಕಿ. ಸಚಿವರ ಮಗನ ಫ್ಲೆಕ್ಸ್ ತರಿಸಲಿಕ್ಕೆ ಇಷ್ಟೊಂದು ಮಾಡಿರುವಂಥದ್ದು ಜಮೀರ್ ಅಹಮದ್ ಮಗನ ಫ್ಲೆಕ್ಸಲ್ಲಿ ಇದ್ದಂತೆ ನನಗೆ ಅದು ಗೊತ್ತು. ಅದು ಸಿನಿಮಾ ಪೋಸ್ಟ್ ಹಾಕಿದ್ದು ಅದೆಲ್ಲದ್ರ ಬಗ್ಗೆ ಮಾಹಿತಿ ಇದೆ. ಆದರೆ ನಾನು ಕೇಳೋದು, ಒಬ್ಬ ಪೌರ ಆಯುಕ್ತೆಗೆ ಈ ಥರ ನಿಲ್ಲಿಸೋದು ಅಂದರೆ ಅಷ್ಟು ಕೆಟ್ಟ ಶಬ್ದಗಳಲ್ಲಿ ನಿಂದಿಸ್ತಾರೆ ಅಂದರೆ, ಮೊನ್ನೆಷ್ಟೇ ಹುಬ್ಳಿ ಧಾರವಾಡದಲ್ಲಿ ಏನೋ ಒಂದು ವಿಚಾರಕ್ಕೆ ಬಂದಾಗ ಒಂದು ಮಹಿಳೆನ ಎಳ್ಕೊಂಬಂದು ಆಕೆಯನ್ನು ವಿವಸ್ತ್ರಗೊಳಿಸಿದ್ದಾರೆ. ಇವಾಗ ಪೌರ ಆಯುಕ್ತೆಗೆ ಈ ಥರ ಅತ್ಯಂತ ಹೀನಾತಿಹೀನವಾಗಿ ಆಕೆಯನ್ನು ನಿಂದಿಸಿದ್ದಾರೆ. ಇದು ಏನು ತೋರಿಸ್ತದೆ? ಇದೊಂಥರ ಸಿದ್ದರಾಮಯ್ಯನವರಲ್ಲಿರುವಂತಹ ಈ ಥರ ಉಡಾಫೆ ಮನಸ್ಥಿತಿ ಏನಿದೆಯಲ್ಲ, ಇದೊಂಥರ ಬೇರೆಯವ್ರ ಬಗ್ಗೆ ಬೇರೆಯವ್ರನ್ನ ತುಚ್ಛವಾಗಿ ಮಾತನಾಡುವಂಥ ಮನಸ್ಥಿತಿ ಇವತ್ತು ಅವರ ಪಕ್ಷದ ಒಬ್ಬ ಸಣ್ಣ ಕಾರ್ಡ್ ಹೋಲ್ಡ್ರಿಂದ ಪುಡಾರಿ ಒಳಗವರೆಗೂ ಎಲ್ಲರಲ್ಲೂ ಕಾಣಿಸ್ತಾ ಇದೆ. ಫಸ್ಟ್ ಸಿದ್ದರಾಮಯ್ಯನವರು ಅವ್ರನ್ನ ವರ್ತನೆ ಸರಿ ಮಾಡ್ಕೊಳ್ಬೇಕು. ನಿರ್ಮಲಾ ಸೀತಾರಾಮನ್ ಎಂಥಳವಳು ಅಂತ ಕರೆದ್ರೆ, ಈ ಮನುಷ್ಯನೇ ಕರೆದ್ರೆ ಇನ್ನು ಕೆಳಗಡೆ ಅವ್ರು ಏನು ಮಾಡ್ತಾರೆ? ಹಿಂದೆ ರಾಜೀವ್ ಗಾಂಧಿ ಅವ್ರು ಇರಬೇಕಾದ್ರೆ ಬೋಫೋರ್ಸ್ನಲ್ಲಿ ದುಡ್ಡು ಹೊಡೆದಾಗ ದೇಶದ ಪ್ರಧಾನಿನೇ ತಿಂತಾನೆ ಅಂತ ಗ್ರಾಮ ಪಂಚಾಯತಿ ಪ್ರಧಾನ ಕೂಡ ದುಡ್ಡು ತಿನ್ನೋಕ್ಕೆ ಶುರು ಮಾಡ್ದ. ಇವಾಗ ಸಿದ್ದರಾಮಯ್ಯನವರೇ ಕೇಂದ್ರ ಸಚಿವೆಗೆ ಗೌರವ ಕೊಡಲಿಲ್ಲ ಅಂತಂದಮೇಲೆ ಇನ್ನು ಕಾಂಗ್ರೆಸ್ನ ಒಬ್ಬ ಪುಡಾರಿ ಪೌರ ಆಯುಕ್ತೆಗೆ ಗೌರವ ಕೊಡ್ತಾನೆ?
ಫಸ್ಟ್ ಸಿದ್ದರಾಮಯ್ಯನವ್ರು ಸರಿಪಡಿಸ್ಕೋಬೇಕು. ಪ್ರಶ್ನೆ ಇರುವಂಥದ್ದು, ಇಂಥ ಘಟನೆ ಆದರೂ ಸಿಎಂ ಆದಿಯಾಗಿ ಸಚಿವರು ಯಾರೂ ಸಹ ಮಾತನಾಡಿಲ್ಲ ಅಥವಾ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿಲ್ಲ. ಸಿದ್ದರಾಮಯ್ಯನವರಿಗೆ ಆ ಸಂಸ್ಕಾರ ಇಲ್ವಲ್ರಿ. ಅವರೇ ಒಬ್ಬ ಕೇಂದ್ರ ಸಚಿವೇನ ಎಂತೋಳ ಅವಳು ಅಂತ ಹೇಳ್ತಾರೆ. ನಮ್ಮಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಈ ಥರ ಮಹಿಳೆಯರನ್ನ ಇಷ್ಟು ತುಚ್ಛವಾಗಿ ಕರೆಯೋಂಥದ್ದು ನಾನಂತೂ ನೋಡಲಿಲ್ಲ. ಹಾಗೆ ಒಂದು ಪಬ್ಲಿಕ್ಕಾಗಿ ಈ ಥರ ಒಂದು ಕರೆದ್ರು. ಇನ್ನು ಆ ಪಾರ್ಟಿನಲ್ಲಿ ಒಬ್ಬ ಪುಡಾರಿ ಇದನ್ನಲ್ಲ, ಅವನು ಜಮೀರ್ ಅವ್ರನ್ನ ಮೆಚ್ಚಿಸ್ಲಿಕ್ಕೆ, ಅವ್ರ ಮಗನ ಮೆಚ್ಚಿಸ್ಲಿಕ್ಕೆ, ಇನ್ನೇನೋ ಕಾಂಟ್ರಾಕ್ಟ್ ತೊಗೊಳಕ್ಕೆ ಅವನು ಈ ಥರ ಮಾತಾಡೋದಲ್ಲೇ ಇರ್ತಾನೆ. ಫಸ್ಟ್ ಸಿದ್ದರಾಮಯ್ಯನವರು ಅವರ ಬಾಯಿಯನ್ನು ಶುದ್ಧ ಮಾಡ್ಕೊಳ್ಬೇಕು. ಅವರು ಅಲ್ಲಿಗೆ ಭಯ ಬೀಳಿಸೋ ಪ್ರಕ್ರಿಯೆ ಇದು ಆಫೀಸರ್ಸ್ಗಳಿಗೆ ಅಂತ ನಾವು ಏನು ಬೇಕಾದ್ರೂ ಮಾಡ್ತೀವಿ. ಮುಖ್ಯಮಂತ್ರಿ ಬಾಯಿನೇ ಬಚ್ಚಲ ಮನೆ ಆಗೋಗಿದೆ. ಇನ್ನು ಕಾಂಗ್ರೆಸ್ಸಿನ ಪುಡಾರಿಗಳ ಬಾಯಿ ಸರಿ ಇರೋಕ್ಕೆ ಸಾಧ್ಯನಾ? ಅವರಿಂದಲೇ